ವಿಶ್ವ ಪ್ರೊಡಕ್ಷನ್ ನೂತನ ಕಚೇರಿ ಅದ್ಧೂರಿ ಉದ್ಘಾಟನೆ. ನಗರದಲ್ಲಿ ವಿಶ್ವ ಪ್ರೊಡಕ್ಷನ್ ನೂತನ ಕಚೇರಿಯ ಉದ್ಘಾಟನಾ ಸಮಾರಂಭವು ಸಂಭ್ರಮ ಸಡಗರ ಹಾಗೂ ಗಣ್ಯರ ಸಮ್ಮುಖದಲ್ಲಿ ನೆರವೇರಿತು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಗಣ್ಯರು, ಸಮಾಜದ ಮುಖಂಡರು, ಕಲಾವಿದರು ಹಾಗೂ ಅಭಿಮಾನಿಗಳು ಭಾಗವಹಿಸಿ ಶುಭ ಹಾರೈಸಿದರು. ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅತಿಥಿಗಳು, ವಿಶ್ವ ಪ್ರೊಡಕ್ಷನ್ ಸಂಸ್ಥೆಯ ಉತ್ತಮ ಗುಣಮಟ್ಟದ ಚಲನಚಿತ್ರ, ಕಿರುಚಿತ್ರ, ಸಂಗೀತ ಹಾಗೂ ಸಾಮಾಜಿಕ ಸಂದೇಶಗಳನ್ನು ಒಳಗೊಂಡ ಕಾರ್ಯಕ್ರಮಗಳನ್ನು ನಿರ್ಮಿಸುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಹೊಸ ಕೊಡುಗೆ ನೀಡಲಿ ಎಂದು ಆಶಿಸಿದರು. ಸಂಸ್ಥೆಯ ಮುಖ್ಯಸ್ಥರು ಮಾತನಾಡಿ, ವಿಶ್ವ ಪ್ರೊಡಕ್ಷನ್ ಮೂಲಕ ಹೊಸ ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸಿ ಗುಣಮಟ್ಟದ ಮನರಂಜನಾ ಹಾಗೂ ಸಾಮಾಜಿಕ ಕಾಳಜಿಯುಳ್ಳ ಕಾರ್ಯಕ್ರಮಗಳನ್ನು ನಿರ್ಮಿಸುವ ಗುರಿಯನ್ನ ಹೊಂದಿದ್ದೇವೆ ಎಂದು ತಿಳಿಸಿದರು. ಈ ಸಮಾರಂಭವು ಆತ್ಮೀಯ ವಾತಾವರಣದಲ್ಲಿ ಯಶಸ್ವಿಯಾಗಿ ನೆರವೇರಿದ್ದು, ವಿಶ್ವ ಪ್ರೊಡಕ್ಷನ್ ತಂಡದ ಮುಂದಿನ ಎಲ್ಲ ಕಾರ್ಯಗಳಿಗೆ ಶುಭಾಶಯಗಳು ವ್ಯಕ್ತವಾದವು. ಇವತ್ತು ಏನು ವಿಶ್ವ ಪ್ರೊಡಕ್ಷನ್ ಕಚೇರಿ ಉದ್ಘಾಟನೆ ಮಾಡೋ ಮುಖೇನವಾಗಿ ಕನ್ನಡ ಚಿತ್ರೋದ್ಯಮಕ್ಕೆ ಈಗಾಗಲೇ ಅದ್ಭುತವಾದಂತಹ ಬ್ಯಾನರ್ಗಳಿದೆ, ಅಂದರೆ ಸಂಸ್ಥೆಗಳಿದೆ, ಚಿತ್ರ ನಿರ್ಮಾಣ ಸಂಸ್ಥೆಗಳು. ಅದ್ರ ಜೊತೆ ವಿಶ್ವ ಪ್ರೊಡಕ್ಷನ್ ಸಂಸ್ಥೆಗೂ ಕೂಡ ಇವತ್ತು ಸೇರ್ಪಡೆ ಆಗ್ತಾ ಇದೆ. ಕನ್ನಡ ಚಿತ್ರೋದ್ಯಮಕ್ಕೆ ಒಂದು ಗುರಿಯನ್ನ, ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ. ಮುಂದೆ ಕನ್ನಡ ಚಿತ್ರೋದ್ಯಮಕ್ಕೆ ಒಳ್ಳೊಳ್ಳೆ ಅದ್ಭುತ ಜನ ಮೆಚ್ಚುವಂತಹ ಸಿನಿ ಪ್ರೇಕ್ಷಕರ ಒಂದು ಆಸೆಯನ್ನ ಮತ್ತು ಅವರಿಗೆ ಇರುವಂತಹ ಒಂದು ಇಷ್ಟದ ಚಿತ್ರಗಳನ್ನ ನೀಡೋ ಮುಖೇನವಾಗಿ ವಿಶ್ವ ಪ್ರೊಡಕ್ಷನ್ಸ್ ಕರ್ನಾಟಕದ ಕನ್ನಡದ ಹೆಮ್ಮೆಯ ಪ್ರೊಡಕ್ಷನ್ ಆಗಿ ಹೊರಹೊಮ್ಮುತ್ತೆ. ಪ್ರತಿ ವರ್ಷ ಒಂದು ಚಿತ್ರ ಅಥವಾ 2 ವರ್ಷಕ್ಕೆ ಒಂದು ಚಿತ್ರ ಆದರೂ ವಿಶ್ವ ಪ್ರೊಡಕ್ಷನ್ ಮುಖಾಂತರ ಮಾಡೋ ಮುಖೇನವಾಗಿ ಚಿತ್ರೋದ್ಯಮದಲ್ಲಿರುವಂತಹ ಅನೇಕ ಟೆಕ್ನಿಷಿಯನ್ಸ್ ಇರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತೆ ಇದು ಲೈಟ್ ಬಾಯ್ಸ್ ಇರ್ಬೋದು, ಅಥವಾ ಕಾರ್ಮಿಕರು ಇರ್ಬೋದು, ಅಥವಾ ಒಟ್ಟಾರೆಯಾಗಿ ಚಿತ್ರೋದ್ಯಮದಲ್ಲಿ ವರ್ಕ್ ಮಾಡೋದು ಅಂದ್ರೆ ವೃತ್ತಿ ಮಾಡ್ತಾ ಇರುವಂತವ್ರಿಗೆ ಉದ್ಯೋಗ ಅವಕಾಶವನ್ನು ಕೂಡ ಚಿತ್ರಗಳನ್ನ ಮಾಡೋ ಮುಖೇನವಾಗಿ ಅವ್ರಿಗೂ ಒಂದು ಉದ್ಯೋಗ ಮಾಡ್ದಂಗಿರುತ್ತೆ. ಹಾಗಾಗಿ ಆ ಉದ್ದೇಶದಿಂದ ವರ್ಷಕ್ಕೆ 1-2 ಚಿತ್ರಗಳನ್ನ ನಿರಂತರವಾಗಿ ಮಾಡಿ ವಿಶ್ವ ಪ್ರೊಡಕ್ಷನ್ ಮುಖಾಂತರವಾಗಿ ರಾಜ್ಯ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ವಿಶ್ವ ಪ್ರೊಡಕ್ಷನ್ ಸಂಸ್ಥೆಯ ಚಿತ್ರಗಳು ಸದ್ದು ಮಾಡಬೇಕು ಅಂತ ಹೇಳಿ ಈ ಮುಖಾಂತರವಾಗಿ ಇವತ್ತು ವಿಶ್ವ ಪ್ರೊಡಕ್ಷನ್ ಸಂಸ್ಥೆಯನ್ನ ನಮ್ಮ ವಿಜಯನಗರ ಕ್ಷೇತ್ರದ ಕಚೇರಿಯಲ್ಲಿ, ಕೇಂದ್ರ ಕಚೇರಿಯಲ್ಲಿ ಇವತ್ತು ಉದ್ಘಾಟನೆ ಮಾಡೋ ಮುಖೇನವಾಗಿ ಕನ್ನಡ ಚಿತ್ರೋದ್ಯಮಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಸರ್, ಈಗಾಗಲೇ ರಾವೆನ್ ಅನ್ನೋ ಚಿತ್ರವನ್ನ ಈಗಾಗಲೇ ನಿರ್ಮಾಣ ಮಾಡಿ ಈಗ ಪೂರ್ಣ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿದೆ. ಅಂದ್ರೆ ಇನ್ನು ನನ್ನ ಪ್ರಕಾರ ಸೆಪ್ಟೆಂಬರ್ 11 ಅಂದ್ರೆ ಅವತ್ತು ಸೆಪ್ಟೆಂಬರ್ 2 ವರ್ಷದ ಹಿಂದೆ ವಿಶ್ವ ಪ್ರೊಡಕ್ಷನ್ ಸಂಸ್ಥೆ ಅವತ್ತು ಬರ್ತ್ಡೇ ದಿವಸ ನಾವು ಮುಹೂರ್ತ ಮಾಡಿದ್ವಿ. ಇವತ್ತು ಚಿತ್ರ ಪೂರ್ಣ ಮಾಡಿ ಇದೇ ಸೆಪ್ಟೆಂಬರ್ 11ನೇ ತಾರೀಕು 2026ನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ವಿಶ್ವಾದ್ಯಂತ ರಾವೆನ್ ಚಿತ್ರವನ್ನ ಬಿಡುಗಡೆಯನ್ನಗೊಳಿಸ್ತಾ ಇದ್ದೀವಿ. ಈಗಾಗಲೇ ಚಿತ್ರೀಕರಣ ಮುಕ್ತಾಯಗೊಂಡು ಪ್ರೊಡಕ್ಷನ್, ಪ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿದು ಈಗ ಬಿಡುಗಡೆಗೆ ತಯಾರಾಗಿದೆ. ಈಗ ಸೆನ್ಸಾರ್ ಒಂದು ಬಾಕಿ ಇದೆ ಅಷ್ಟೇನೆ. ಹಾಗಾಗಿ ರಾವೆನ್ ಚಿತ್ರ ರೆಡಿ ಇದೆ ಶೀಘ್ರದಲ್ಲೇ ಬಿಡುಗಡೆಗೆ. ತದನಂತರ ವರ್ಣವೇದಂ ಅಂತ ಚಿತ್ರನೂ ಕೂಡ ನಡೀತಾ ಇದೆ. ಅದು ಮೇ ಬಿ ಇನ್ನೊಂದು ವರ್ಷ ಬಿಟ್ಟು ಬರ್ಬೋದು. ಖಂಡಿತ. ಯಾಕಂದ್ರೆ ರಾವೆನ್ ಚಿತ್ರದಲ್ಲಿ ನಾವು ಕೊಟ್ಟಿರೋದೆಲ್ಲ ಹೊಸಬ್ರಿಗೆ ಅವಕಾಶ. ನಿಮಗೆಲ್ಲ ಗೊತ್ತಿರಬೇಕು, ರೋಡ್ ರಮ್ಯ ಖ್ಯಾತಿಯ ದಿಲೀಪ್ ಪೈ ಅವರು ಹೀರೋ ಆಗಿ ನಟಿಸಿದ್ದಾರೆ. ಅದೇ ರೀತಿ ಜೊತೆಯಲ್ಲಿ ಸೀರಿಯಲ್ ಇದ್ದಂತಹ ನಮ್ಮ ದೇವಯ್ಯ ಅವರು, ಅಂದ್ರೆ ಅನಿರೋಧ್ ಸರ್ ಆದ್ಮೇಲೆ ಇನ್ನೊಬ್ರು ಇದ್ರಲ್ಲ ದೇವಯ್ಯ ಅಂತ, ಅವರು ಇದರಲ್ಲಿ ಅವರು ಕೂಡ ನಾಯಕ ಡೈರೆಕ್ಟರ್ ಆಗಿ ಅಭಿನಯ ಮಾಡಿದ್ದಾರೆ. ಅವರು ಕೂಡ ಹೊಸಬ್ರೆ. ಮತ್ತೆ ಸ್ವಪ್ನ ಶೆಟ್ಟಿಗರ್ ಅಂತ ಅವರು ಕೂಡ ಹೊಸಬ್ರೆ ಹೀರೋಯಿನ್, ಅವ್ರು ಕೊಟ್ಟಿದ್ದೀವಿ. ಮತ್ತೆ ಮಂಗಳೂರು ದಿನೇಶ್ ಅವರು ಈ ಚಿತ್ರದಲ್ಲಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಮತ್ತೆ ಸುಚೇಂದ್ರ ಪ್ರಸಾದ್ ಅವರು ಹಿರಿಯ ನಟರು, ಅವರು ಕೂಡ ಇದರಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಈ ರೀತಿ ತುಂಬಾ ದೊಡ್ಡ ಒಂದು ತಾರಾಗಣ ಇರುವಂತಹ, ಮತ್ತೆ ಡಾಕ್ಟರ್ ಲೀಲಾ ಮೋಹನ್ ಅವ್ರು ಮಾಡಿದ್ದಾರೆ, ಶ್ರೇಯಸ್ ಅವ್ರು ಮಾಡಿದ್ದಾರೆ, ರಾಘವೇಂದ್ರ ಅವ್ರು ಮಾಡಿದ್ದಾರೆ. ಈ ತರ ಅಂದ್ರೆ ತುಂಬಾ ದೊಡ್ಡ ಒಂದು ಚಿತ್ರತಂಡದಲ್ಲಿ ಇದೆ. ಅದೇ ರೀತಿ ನಮ್ಮ ನಿರ್ದೇಶಕರು ಅಷ್ಟೇ ಬಹಳ ಅದ್ಭುತವಾಗಿ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ, ವೇದ್ ಅವರು. ಹಾಗೆ ಮ್ಯೂಸಿಕ್ ಅನ್ನು ಮ್ಯಾಡಿ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಅದೇ ನಮ್ಮ DOP ರಾಕೇಶ್ ಅವರು ಬಹಳ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಒಂಥರ ಚಿತ್ರ ಅದ್ಭುತವಾಗಿ ಮೂಡ್ ಬಂದಿದೆ. ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ RR ಆ ರೀತಿಯಾದಂತಹ ಒಂದು ಚಿತ್ರ.
ಸೆಪ್ಟೆಂಬರ್ 11ಕ್ಕೆ ವಿಶ್ವಾದ್ಯಂತ ಬಿಡುಗಡೆ ಆಗೋ ಮುಖೇನವಾಗಿ ಬರೀ ನಮ್ಮ ಈ ಕರ್ನಾಟಕ ಅಲ್ಲ ಆಲ್ ಓವರ್ ಎಲ್ಲ ಕಡೆ ಲ್ಯಾಂಗ್ವೇಜ್ ಡಬ್ ಮಾಡ್ತೀರಾ ಸರ್? ಸರ್ ಈಗ ಕನ್ನಡದಲ್ಲಿ ಫಿಕ್ಸ್ ಮಾಡಿದೀವಿ. ಅದೇ ರೀತಿ ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಡಬ್ ಮಾಡಿ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಈಗ ನೆಕ್ಸ್ಟ್ ವೀಕ್ ಅಲ್ಲೇ ಒಂದು ಮೀಟಿಂಗ್ ಮಾಡ್ಕೊಂಡು ಪ್ಲಾನ್ ಮಾಡಿ ಸೆಪ್ಟೆಂಬರ್ ಇನ್ನ ನಮಗೆ 2 ತಿಂಗಳು ಅವಕಾಶ ಇರೋದ್ರಿಂದ ಪ್ಲಾನ್ ಮಾಡಿ ಮೋಸ್ಟ್ ಆಫ್ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಬಿಡಬೇಕು ಅಂತಾನೆ ಪ್ಲಾನ್ ಮಾಡ್ತಾ ಇದೀವಿ. ಹಾಗಾಗಿ ಸೆಪ್ಟೆಂಬರ್ 11ಕ್ಕೆ ರಾವೆನ್ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತೆ. ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಇವತ್ತು ಸಿನಿ ಪ್ರೇಕ್ಷಕರಿದ್ರೇನೆ ಕನ್ನಡ ಚಿತ್ರೋದ್ಯಮ, ಕನ್ನಡ ಚಿತ್ರರಂಗ. ಹಾಗಾಗಿ ಕನ್ನಡ ಚಿತ್ರೋದ್ಯಮದ ಅನೇಕ ದಿಗ್ಗಜರುಗಳು ಏನು ಡಾಕ್ಟರ್ ರಾಜ್ಕುಮಾರ್ ಅವ್ರು ಇರ್ಬೋದು, ವಿಷ್ಣುವರ್ಧನ್ ಅವ್ರು ಇರ್ಬೋದು, ಅಂಬರೀಷ್ ಅವ್ರು ಇರ್ಬೋದು, ಶಂಕರಣ್ಣ ಇರ್ಬೋದು, ಈ ರೀತಿ ಅಂದ್ರೆ ಘಟಾನುಘಟಿಗಳು ಅಂದ್ರೆ ಖಳನಾಯಕರ ನಟರುಗಳು ಇರ್ಬೋದು, ಅಂದ್ರೆ ನಿರ್ದೇಶಕರುಗಳಿರ್ಬೋದು, ಪುಟ್ಟಣ್ಣ ಕಣಗಾಲರು, ಈ ರೀತಿ ಅನೇಕ ದಿಗ್ಗಜರುಗಳು ಈ ಕನ್ನಡ ಚಿತ್ರೋದ್ಯಮವನ್ನ ಕಟ್ಟಿ ಬೆಳೆಸಿದ್ದಾರೆ. ಹಾಗಾಗಿ ಆ ಚಿತ್ರೋದ್ಯಮವನ್ನ ನಾವೆಲ್ಲ ಮುಂದಕ್ಕೆ ಏನು ಮುಂದೆ ಬರುವಂತಹ ಸಾಕಷ್ಟು ಜನ ನಿರ್ಮಾಪಕರು, ನಿರ್ದೇಶಕರು, ತಂತ್ರಜ್ಞಾನರು ಎಲ್ಲರೂ ಒಟ್ಟಾಗಿ ಕನ್ನಡ ಚಿತ್ರೋದ್ಯಮವನ್ನ ತಗೊಂಡ್ಕೊಂಡು ಹೋಗ್ಬೇಕಂದ್ರೆ ಒಳ್ಳೆ ಸದಿಭಿರುಚಿ ಚಿತ್ರಗಳನ್ನ ನಾವು ಕೊಟ್ಟಾಗ ಪ್ರೇಕ್ಷಕರು ಖಂಡಿತ ಒಂದು ಚಿತ್ರನ್ನ ಗೆಲ್ಲಿಸ್ತಾರೆ, ನೋಡ್ತಾರೆ. ನಾವು ಒಳ್ಳೆ ಚಿತ್ರಗಳನ್ನ ಕೊಡದೆ ಅವ್ರು ಬಂದಿಲ್ಲ ಅಂತ ಹೇಳೋದ್ಕಿಂತ ನಾವು ಒಳ್ಳೆ ಚಿತ್ರಗಳನ್ನ ಕೊಡಬೇಕು. ಆಗ ಕನ್ನಡ ಚಿತ್ರೋದ್ಯಮ ಇಡೀ ಪ್ರಪಂಚದ ಯಾವುದೇ ಚಿತ್ರೋದ್ಯಮಕ್ಕಿಂತ ಏನು ಕಡಿಮೆ ಏನಿಲ್ಲ. ಹಾಗಾಗಿ ಇವತ್ತು ಕಾಲಿವುಡ್, ಬಾಲಿವುಡ್, ಹಾಲಿವುಡ್ ಎಲ್ಲ ವುಡ್ಗಿಂತ ನಮ್ಮ ಸ್ಯಾಂಡಲ್ವುಡ್ ಎವರ್ಗ್ರೀನ್ ಸೂಪರ್ ವುಡ್. ಸ್ಯಾಂಡಲ್ ಅಂದ್ರೆ ಏನ್ ಹೇಳಿ, ಘಮಘಮ. ಹೌದು, KGF, ಕಾಂತಾರ ಮತ್ತೆ ಈ ರೀತಿ ಅದ್ಭುತ ಚಿತ್ರಗಳನ್ನ ಕೊಟ್ಟಂತ ಕನ್ನಡ ಚಿತ್ರೋದ್ಯಮ ನಿಜವಾಗ್ಲೂ ಇವತ್ತು ಬೇರೆ ಲೆವೆಲ್ ಅಲ್ಲೇ ಇದೆ. ಅದನ್ನ ನಾವು ಎಲ್ಲರೂ ಒಳ್ಳೆ ಸದುಭಿರುಚಿ ಚಿತ್ರಗಳನ್ನ ಕೊಡೋ ಮುಖೇನವಾಗಿ ಕನ್ನಡ ಪ್ರೇಕ್ಷಕರಿಗೆ ಮನರಂಜಿಸ್ಬೇಕು. ಅವ್ರಿಗೆಲ್ಲೂ ಕೂಡ ಬೋರ್ ಆಗ್ಬಾರ್ದು. ಆ ರೀತಿ ಚಿತ್ರಗಳನ್ನ ಕೊಟ್ಟು, ಯಾಕಂದ್ರೆ ಜನಗಳು ಬಂದು ಚಿತ್ರ ನೋಡೋದಕ್ಕೆ ಅವರು 2 ಅವರ್ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂದ್ರೆ ಅವರು ತಮ್ಮ ಇರುವ ಒತ್ತಡಗಳು, ಕೆಲಸಗಳು ರಿಲ್ಯಾಕ್ಸ್ಗೆ ಅಥವಾ ಒಂದು ಏನೋ ಮೆಸೇಜ್ ತಗೊಳಕ್ಕೆ ಅಥವಾ ಏನೋ ಒಂದು ಎಂಜಾಯ್ ಅಂತ ಚಿತ್ರವನ್ನ ನೋಡೋದು ಬರ್ತಾರೆ. ಹಂಗ್ ಬಂದಾಗ ನಾವು ಅವ್ರಿಗೆ ಖುಷಿಯನ್ನ ನೀಡಬೇಕು, ಒಂದು ಎಂಟರ್ಟೈನ್ಮೆಂಟ್ ಅನ್ನ. ಅವ್ರಿಗೆ ಬೋರ್ ಆಗದ ರೀತಿ ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡಿ ಅವ್ರಗಳ ಒಂದು ಏನು ಅಪೇಕ್ಷೆ ಇದೆ, ಒಳ್ಳೆ ಚಿತ್ರ ಕೊಡಬೇಕು ಅನ್ನೋದು, ಆ ರೀತಿ ಕನ್ನಡ ಚಿತ್ರೋದ್ಯಮಕ್ಕೆ ವಿಶ್ವ ಪ್ರೊಡಕ್ಷನ್ಸ್ ಮುಖಾಂತರವಾಗಿ ಒಳ್ಳೊಳ್ಳೆ ಚಿತ್ರಗಳನ್ನ ನಿರ್ಮಾಣ ಮಾಡೋ ಮುಖೇನವಾಗಿ ಕನ್ನಡ ಚಿತ್ರೋದ್ಯಮಕ್ಕೆ ನಮ್ದು ಒಂದು ಅಳಿಲ್ ಸೇವೆಯನ್ನ ನಿರಂತರವಾಗಿ ಮಾಡೋಣ ಅಂತ ಹೇಳಿ ಈ ಮುಖಾಂತರವಾಗಿ ವಿಶ್ವ ಪ್ರೊಡಕ್ಷನ್ ಸಂಸ್ಥೆ ಕೇಂದ್ರ ಕಚೇರಿಯನ್ನ ಉದ್ಘಾಟನೆ ಮಾಡ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು. ಕನ್ನಡ ಪ್ರೇಕ್ಷಕರಿಗೆ ಈ ನಿಮ್ಮ ವಿಶ್ವನಾಥ್ GP ಮಾಡುವ ಮನಪೂರ್ವಕವಾದಂತಹ ನಮಸ್ಕಾರ. ದಯವಿಟ್ಟು ಕನ್ನಡ ಚಿತ್ರಗಳನ್ನ ದಯವಿಟ್ಟು ಬಂದು ಥಿಯೇಟ್ರಲ್ಲೇ ನೋಡಿ. ಗೊತ್ತು, ಇವತ್ತು OTT TV ಏನು OTT ಎಲ್ಲ ಬಂದಾದ್ಮೇಲೆ ಬಹಳಷ್ಟು ಚಿತ್ರಗಳು ಈಗ ಒಂದು 15 ದಿವಸ, 1 ತಿಂಗಳಲ್ಲೆಲ್ಲ OTTಗೆ ಬಂದ್ಬಿಡುತ್ತೆ. ಆದ್ರೂ ದಯವಿಟ್ಟು ನೀವೆಲ್ಲ ಬಂದು ಥಿಯೇಟ್ರಿಗೆ ಚಿತ್ರಗಳನ್ನ ನೋಡಿದ್ರೇನೆ ಕನ್ನಡ ಚಿತ್ರೋದ್ಯಮ ಉಳಿಯೋಕೆ ಸಾಧ್ಯ ಆಗೋದು. ದಯವಿಟ್ಟು ಒಳ್ಳೊಳ್ಳೆ ಚಿತ್ರಗಳನ್ನು ಈಗಾಗಲೇ ಅನೇಕ ನಿರ್ಮಾಪಕರು, ನಿರ್ದೇಶಕರು, ನಟರುಗಳು ಕೊಡ್ತಾ ಇದ್ದಾರೆ. ಅದೇ ರೀತಿ ವಿಶ್ವ ಪ್ರೊಡಕ್ಷನ್ ಸಂಸ್ಥೆ ಮುಖಾಂತರವಾಗಿ ನಿಮ್ಗಳು ಇಷ್ಟ ಆಗುವಂತ ಚಿತ್ರಗಳನ್ನ ಕೊಡೋ ಮುಖೇನವಾಗಿ ವಿಶ್ವ ಪ್ರೊಡಕ್ಷನ್ ಸಂಸ್ಥೆ ನಿರಂತರವಾಗಿ ನಿಮ್ಗಳ ಸೇವೆಯಲ್ಲಿ ನಿರತರಾಗಿರುತ್ತೆ ಅಂತ ಈ ಮುಖಾಂತರ ಒಳಗೆ ಹೇಳಕ್ ಇಚ್ಛೆ ಪಡ್ತೀನಿ. ಸೆಪ್ಟೆಂಬರ್ 11 ರಾವೆನ್ ಚಿತ್ರ ರಾಜ್ಯಾದ್ಯಂತ ಎಲ್ಲ ವಿಶ್ವಾದ್ಯಂತ ಬಿಡುಗಡೆ ಆಗ್ತಾ ಇದೆ. ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ, ಆಶೀರ್ವಾದ ಇರಬೇಕು ಅಂತ ಈ ಮುಖಾಂತರ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗ್ಲಿ, ಒಳ್ಳೇದಾಗ್ಲಿ. ಹಾಗೆ ನನ್ನ ಪ್ರೀತಿಯ ಮೀಡಿಯಾ ಮಿತ್ರರಿಗೂ ಕೂಡ ಅಷ್ಟೇ, ನೀವೆಲ್ಲ ನಮ್ಗಳ ಕಣ್ಣಿದ್ದಂಗೆ. ಯಾಕಂದ್ರೆ ನಮ್ಗಳ ಮತ್ತು ಪ್ರೇಕ್ಷಕರ ನಡುವೆ ಏನಾದ್ರು ಒಂದು ವಿಷಯಗಳನ್ನ ತಲುಪಿಸ್ಬೇಕಾದ್ರೆ ಇವತ್ತು ಮೀಡಿಯಾ ತುಂಬಾನೇ ಮುಖ್ಯ ಆಗುತ್ತೆ. ಅದು ಪತ್ರಿಕಾ ಮೀಡಿಯಾ ಆಗಿರ್ಬೋದು, ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಡಿಜಿಟಲ್ ಮೀಡಿಯಾ ಆಗಿರ್ಬೋದು, ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಎಲ್ಲ ಒಟ್ಟಾರೆ ಪತ್ರಿಕಾ ವೃಂದದವರೆಗೂ ಕೂಡ ಮನಪೂರ್ವಕವಾಗಿ ನಾನು ಅಭಿನಂದನೆ ಸಲ್ಲಿಸುತ್ತಾ, ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ, ಬೆಂಬಲ, ಪ್ರೋತ್ಸಾಹ ಹೀಗೆ ಇರಲಿ. ಎಲ್ಲರಿಗೂ ಕೂಡ ತಾಯಿ ಭುವನೇಶ್ವರಿ ಒಳ್ಳೇದು ಮಾಡಲಿ. ಎಲ್ಲೇ ಇರು, ಹೇಗೆ ಇರು, ಎಂದೆಂದಿಗೂ ನೀ ಕನ್ನಡವಾಗಿರೋ. ಜೈ ಕರ್ನಾಟಕ ಮಾತೆ. ಕನ್ನಡಕ್ಕೆ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷ ಆಗುತ್ತೆ. ಹಾಗಾಗಿ ನಾವೆಲ್ಲೇ ಇದ್ರು, ಏನೇ ಇದ್ರು ಕನ್ನಡವನ್ನು ಬಿಡಲ್ಲ, ಕರ್ನಾಟಕನ ಬಿಡಲ್ಲ, ಕನ್ನಡಿಗರನ್ನ ಬಿಡಲ್ಲ. ನಾವೆಲ್ಲ ಒಟ್ಟಾರೆಯಾಗಿ ವಿಶ್ವ ಪ್ರೊಡಕ್ಷನ್ ಸಂಸ್ಥೆ ಮುಖಾಂತರ ಒಳ್ಳೊಳ್ಳೆ ಚಿತ್ರಗಳನ್ನು ಇರ್ತೀವಿ. ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಶುಭವಾಗುತ್ತೆ. ಪೈರಸಿ ಇವತ್ತು ಒಂದು ಪಿಡುಗು, ಅದೊಂದು ಈ ತರ ಒಂಥರ ರಾಕ್ಷಸ ತರ ಒಂದು ಪೈರಸಿಯಿಂದಾಗಿ ಇವತ್ತು ಅನೇಕ ಚಿತ್ರಗಳು ಆಶೆಯನ್ನು ಇಟ್ಕೊಂಡು ಮಾಡುವಂತಹ ನಿರ್ಮಾಪಕರುಗಳಿಗೆ, ನಿರ್ದೇಶಕರಿಗೆ, ನಟರಿಗೆ, ನಟಿಯರಿಗೆ, ತಂತ್ರಜ್ಞಾನರಿಗೆ ತುಂಬಾ ನೋವನ್ನು ಉಂಟು ಮಾಡ್ತಾ ಇದೆ. ಯಾಕಂದ್ರೆ ಇವ್ರುಗಳೇನು ಸುಲಭವಾಗಿ 1 ಅವರ್ ಪೈರಸಿ ಮಾಡಿಬಿಡ್ತಾರೆ. ಆದ್ರೆ ಇದಕ್ಕೆ ಬಂಡವಾಳ ಹೂಡಿ ಕೋಟಿಗಟ್ಟಲೆ ಇವತ್ತು ಲಕ್ಷಾಂತರ ಜನಕ್ಕೆ ಉದ್ಯೋಗ ಸಿಗ್ತಾ ಇದೆ. ಅದರಿಂದ ಇವತ್ತು ಒಂದು ಚಿತ್ರ ಅಂದ್ರೆ ಬರೀ ಚಿತ್ರವನ್ನಾಗಿ ನೋಡಬೇಡಿ ಪೈರಸಿ ಮಾಡೋರು. ಅದ್ರಿಂದ ಕೆಲಸ ಮಾಡುವಂತಹ ಒಂದು ಲೈಟ್ ಬಾಯ್ ಆಗಿರ್ಬೋದು, ಕಾಫಿ ತಂದ್ಕೊಡೋರಾಗಿರ್ಬೋದು, ಅಥವಾ ಕ್ಯಾಮ್ರಾ ಅಸಿಸ್ಟೆಂಟ್ ಇರ್ಬೋದು, ಡೈರೆಕ್ಟರ್ ಅಸಿಸ್ಟೆಂಟ್ ಇರ್ಬೋದು, ಒಟ್ಟಾರೆಯಾಗಿ ನಾನು ಹೇಳೋದು ತಂಡ ತುಂಬಾ ಶ್ರಮ ಪಟ್ಟಿರುತ್ತೆ. ಅಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು ಎಲ್ಲ ಶ್ರಮಪಟ್ಟು ಈ ಒಂದು ಚಿತ್ರಗಳನ್ನ ನಿರ್ಮಾಣ ಮಾಡಿರ್ತಾರೆ. ನಿರ್ಮಾಪಕರು ಸಾಲನೋ ಸೋಲನೋ ಕಷ್ಟಪಟ್ಟು ಏನೋ ಒಂದು ಆಸೆ ಭಾವನೆಯಿಂದ ದುಡ್ಡನ್ನು ಹೂಡಿರ್ತಾರೆ.
ನಿರ್ದೇಶಕರು ಒಂದು ಕನ್ಸ್ಕೊಂಡು ಕಟ್ಕೊಂಡು ಒಳ್ಳೆ ಚಿತ್ರ ಕೊಡಬೇಕು ಅಂತ ಬಂದಿರ್ತಾರೆ, ನಟ ನಟಿಯರು ಏನೋ ಒಂದು ಅದ್ಭುತವನ್ನು ಮಾಡೋಣ ಅಂತ. ಬಟ್ ನೀವು ಈ ತರವಾಗಿ ಪೈರಸಿಗಳನ್ನ ಮಾಡಿದಾಗ ಎಲ್ಲೋ ಒಂದ್ ಕಡೆ ನೀವು ನಿರುದ್ಯೋಗವನ್ನ ಸೃಷ್ಟಿ ಮಾಡ್ತೀರಾ ಅನ್ನೋದಕ್ಕೆ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಹಾಗಾಗಿ ಪೈರಸಿಗಳನ್ನ ತಡೆಗಟ್ಟಬೇಕು. ಅದಕ್ಕೆ ಮೀಡಿಯಾದವರು ಕೂಡ ಸಂಪೂರ್ಣ ಬೆಂಬಲ ಕೊಡಬೇಕು. ಪೈರಸಿ ವಿರುದ್ಧ ನಮ್ದು ಯಾವಾಗ್ಲೂ ಧ್ವನಿ ಇದ್ದೇ ಇರುತ್ತೆ. ಪೈರಸಿ ಒಂದು ದೊಡ್ಡ ಪಿಡುಗು, ಅದನ್ನ ನಾಶ ಮಾಡಲೇಬೇಕು ಅಂತ ಈ ಮುಖಾಂತರ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರಕ್ಕೆ ಕೇಳ್ಕೊತೀನಿ. ಪೊಲೀಸ್ ಇಲಾಖೆಯಲ್ಲೂ ಕೂಡ ನಾನು ವಿನಂತಿ ಮಾಡ್ಕೊಳ್ತೀನಿ.